ಚಿತ್ರನಟಿ ರನ್ಯಾ ರಾವ್ ಭಾಗಿಯಾಗಿರುವಂತಹ ಗೋಲ್ಡ್ ಸ್ಮಗ್ಲಿಂಗ್ ಕೇಸಿಗೆ ಸಂಬಂಧಿಸಿದಂತೆ ತನಿಖೆ ಒಂದು ಕಡೆ ನಡೀತಾ ಇದ್ರೆ ಸ್ಫೋಟಕ ಮಾಹಿತಿಗಳು ಬೆಳಕಿಗೆ ಬರ್ತಾನೆ ಇದೆ. ಈ ಕೇಸ್ನಲ್ಲಿ ಮೂರನೇ ಆರೋಪಿ ಸಾಹಿಲ್ ಜೈನ್ ಈತನನ್ನ ವಿಚಾರಣೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಚಿನ್ನದ ರಹಸ್ಯ ಬಯಲಾಗಿದೆ. ಜನವರಿಯಲ್ಲಿ 14.56 ಕೆಜಿ ಅಕ್ರಮ ಚಿನ್ನವನ್ನ ನಟಿ ರನ್ಯಾ ಸಾಗಿಸಿದ್ಲು ಅನ್ನೋದನ್ನ ಈ ಸಾಹಿಲ್ ಜೈನ್ನ ವಾಟ್ಸ್ಆಪ್ ಚಾಟ್ ಅಲ್ಲಿ ರಿವೀಲ್ ಆಗಿದೆ. ಸಾಹಿಲ್ ಜೈನ್ಗೆ ದುಬೈಗೆ ಹಣ ವರ್ಗಾವಣೆ ಮಾಡಿದ್ದು ಕೂಡ ಪತ್ತೆಯಾಗಿದೆ. ಡಿಆರ್ಐ ಅಧಿಕಾರಿಗಳು ಸದ್ಯ ಸಾಹಿಲ್ ಜೈನ್ ಅನ್ನು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಹೊಸ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಮೊದಲು ಅರೆಸ್ಟ್ ಆಗಿದ್ದು ರನ್ಯಾ, ಆ ನಂತರ ತರುಣ್ ರಾಜ್ ಅನ್ನುವಂಥ ರನ್ಯಾನ ಸ್ನೇಹಿತರನ್ನು ಅರೆಸ್ಟ್ ಮಾಡಲಾಗಿತ್ತು. ಈಗ ಮೂರನೇ ಆರೋಪಿ ಆತ ಸಾಹಿಲ್ ಜೈನ್, ಬಳ್ಳಾರಿ ಮೂಲದವ. ಆತನನ್ನು ಸದ್ಯ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಹೊಸ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. 14.56 ಕೆಜಿ ಚಿನ್ನ ಸಾಗಾಟ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ದಾಖಲೆಗಳು ಕೂಡ ಆತನ ಮೊಬೈಲ್ನಲ್ಲಿ ಪತ್ತೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ನೇರ ಸಂಪರ್ಕದಲ್ಲಿ. ಅಂಕಿತಾ, ಈ ಸ್ಮಗ್ಲಿಂಗ್ ರ್ಯಾಕೆಟ್ನಲ್ಲಿ ಸಾಹಿಲ್ ಜೈನಿದ್ ಪಾತ್ರ ಏನು? ವಿಚಾರಣೆ ಸಂದರ್ಭದಲ್ಲಿ ಯಾವ ವಿಚಾರ ಗೊತ್ತಾಗಿದೆ? ರಕ್ಷತ್, ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನು ಕೂಡ ಚುರುಕು ಮಾಡ್ತಾರೆ. ಅದಾದ ಬಳಿಕ ಅಂದ್ರೆ ರನ್ಯಾ ರಾವ್ ಬಂಧನ ಆದ ಬಳಿಕ ತರುಣ್ ಕೊಂಡೂರನ್ನ ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ಆತ ಬಾಯ್ಬಿಟ್ಟಿರುವಂಥದ್ದು. ಆತನ ಮಾಹಿತಿಯ ಆಧಾರದ ಮೇಲೆ ಪ್ರಕರಣದ ಮೂರನೇ ಆರೋಪಿ ಅಂದ್ರೆ ಸಾಹಿಲ್ ಏನಿದ್ದಾನೆ ಆತನನ್ನ ಕೂಡ ಡಿಆರ್ಐ ಅಧಿಕಾರಿಗಳು ಬಂಧನ ಮಾಡ್ತಾರೆ. ಅದಾದ ಬಳಿಕ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಕೂಡ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ವಿಚಾರಗಳು ಬಯಲಾಗಿರುವಂಥದ್ದು. ಅಂದ್ರೆ ರನ್ಯಾ ರಾವ್ ದುಬೈನಿಂದ ತಂದಂತಹ ಚಿನ್ನವನ್ನ ಮಾರಾಟ ಮಾಡೋದಕ್ಕೆ ಸಾಹಿಲ್ ಸಹಾಯವನ್ನ ಮಾಡಿದ್ದ. ಜೊತೆಗೆ ವಾಟ್ಸಪ್ ಮೂಲಕ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಅಂದ್ರೆ ಡಿಜಿಟಲ್ ಸಾಕ್ಷ್ಯ ಏನಿದೆ ಅದನ್ನ ಕೂಡ ಸಂಗ್ರಹ ಮಾಡುವಂತಹ ಕೆಲಸವನ್ನ ಈಗಾಗಲೇ ಅಧಿಕಾರಿಗಳು ಕೂಡ ಮಾಡಿರುವಂಥದ್ದು. ಅದನ್ನ ಹೊರತುಪಡಿಸಿ ಅಂದ್ರೆ ಸಾಹಿಲ್ ಹಣವನ್ನ ಕೂಡ ವರ್ಗಾವಣೆ ಮಾಡಿರುವಂಥದ್ದು ಈಗಾಗಲೇ ಅಧಿಕಾರಿಗಳ ತನಿಖೆಯಲ್ಲಿ ಪತ್ತೆಯಾಗಿದೆ. ವಾಟ್ಸಪ್ ಮುಖಾಂತರ ಒಂದಷ್ಟು ಮಾತುಕತೆಯನ್ನ ಕೂಡ ಮಾಡಿದ್ರು. ಅಂದ್ರೆ ರನ್ಯಾ ರಾವ್ ದುಬೈನಿಂದ ಚಿನ್ನವನ್ನ ತರೋದಕ್ಕಿಂತ ಮುಂಚೆ ಅವರಿಬ್ರು ಕೂಡ ವಾಟ್ಸಪ್ನಲ್ಲಿ ಮಾತುಕತೆಯನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದೆ. ಅದನ್ನ ಪರಿಶೀಲಿಸಿ ಈಗ ಅಧಿಕಾರಿಗಳು ಮತ್ತಷ್ಟು ವಿಚಾರಣೆಯನ್ನ ಮಾಡ್ತಾ ಇರುವಂಥದ್ದು. ಜೊತೆಗೆ ಎಷ್ಟು ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ರು, ಈ ಹಿಂದೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದ್ರ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ರಕ್ಷತ್, ಥ್ಯಾಂಕ್ ಯು ಅಂಕಿತಾ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.